ದೇಶದ ಅಗ್ರಗಣ್ಯ ಬ್ಯಾಂಕ್ಗಳಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ಬ್ಯಾಂಕ್ ತನ್ನ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆಯಾದ ಸಿಎಸ್ಆರ್ ಅನ್ನು ನಿರ್ವಹಿಸುವಲ್ಲಿಯೂ ಮುಂಚೂಣಿಯಲ್ಲಿದೆ. ದೀನದಲಿತ, ಬಡ ಕಾರ್ಮಿಕ ಹಾಗೂ ಸಮಾಜದ ನಿಮ್ನ ವರ್ಗಗಳಿಗೆ ಸಹಾಯ ನೀಡುವ ನಿಟ್ಟಿನಲ್ಲಿ ಬ್ಯಾಂಕ್ ಅನೇಕ ಕ್ಷೇತ್ರಗಳಲ್ಲಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಜನಸಂಖ್ಯೆ ಮತ್ತು ಜೀವನ ಶೈಲಿಯಿಂದಾಗಿ ಆರೋಗ್ಯ ಸಮಸ್ಯೆಗಳು ತಾರಕಕ್ಕೇರುತ್ತಿದ್ದು, ದುಬಾರಿ ವೆಚ್ಚದ ಚಿಕಿತ್ಸೆಯನ್ನ ಪಡೆದುಕೊಳ್ಳುವುದು ಜನಸಾಮಾನ್ಯರಿಗೆ ಕಷ್ಟವಾಗುತ್ತಿದೆ. ಇದನ್ನು ಮನಗಂಡ ಕರ್ನಾಟಕ ಬ್ಯಾಂಕ್ ಸಾರ್ವಜನಿಕರಿಗೆ ನೆರವಾಗುವ ನಿಟ್ಟಿನಲ್ಲಿ ಹಲವಾರು ಆಸ್ಪತ್ರೆಗಳಿಗೆ ಹಾಗೂ ಸಾರ್ವಜನಿಕ ಆರೋಗ್ಯ ಸಂರಕ್ಷಣೆಗಾಗಿ ಶ್ರಮಿಸುವ ಅನೇಕ ಸಂಘ ಸಂಸ್ಥೆಗಳಿಗೆ ಉದಾರ ನೆರವು ನೀಡಿದೆ. ಶ್ರೀ ಶೃಂಗೇರಿ ಶಾರದಾ ಪೀಠಂ ಚಾರಿಟೇಬಲ್ ಟ್ರಸ್ಟ್ ನಡೆಸುತ್ತಿರುವ ಶ್ರೀ ರಂಗದುರೈ ಸ್ಮಾರಕ ಆಸ್ಪತ್ರೆಯೊಂದಿಗೆ ಹೆಚ್ಚಿನ ರೋಗಿಗಳಿಗೆ ತ್ವರಿತ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ ಸೇವೆ ಸಲ್ಲಿಸಲು ಸಂಪೂರ್ಣ ಸ್ವಯಂಚಾಲಿತ ರ್ಯಾಂಡಮ್ ಆಕ್ಸೆಸ್ ಕ್ಲಿನಿಕಲ್ ಕೆಮಿಸ್ಟ್ರಿ ಮತ್ತು ಸ್ಪೆಷಲ್ ಕೆಮಿಸ್ಟ್ರಿ ಅನಲೈಸರ್ ಖರೀದಿಸಲು ಕರ್ನಾಟಕ ಬ್ಯಾಂಕ್ 30 ಲಕ್ಷ ರೂಪಾಯಿ ನೀಡಿದೆ. ಕರ್ನಾಟಕ ಬ್ಯಾಂಕ್ನವರು ನಮ್ಗೆ ಈ ಮಿಷಿನ್ ಕೊಟ್ಟಿದ್ದಾರೆ. ಇಟ್ಸ್ ಅ ಬಯೋಕೆಮಿಸ್ಟ್ರಿ ಅನಲೈಸರ್. ಬ್ಯಾಂಗ್ಳೂರಲ್ಲಿ ಫಸ್ಟ್ ಮಿಷಿನ್ ನಾವು ಪರ್ಚೇಸ್ ಮಾಡಿರೋದು. ಸ್ಯಾಂಪಲ್ ಲೋಡ್ ಜಾಸ್ತಿ ಆಗಿದೆ. ಇದು ಬಂದಮೇಲೆ ಪೇಷಂಟ್ಸ್ನ ಜಾಸ್ತಿ ಅಟೆಂಡ್ ಮಾಡ್ತಾ ಇದ್ದೀವಿ. ವೇಟಿಂಗ್ ಪೀರಿಯಡ್ ಕಡಿಮೆ ಆಗಿದೆ, ಪ್ರಾಸೆಸಿಂಗ್ ಜಾಸ್ತಿ ಆಗಿದೆ. It has helped us to improve our turnaround time and to give accurate report. And we are grateful to Karnataka Bank for donating this equipment for Rangadurai Memorial Hospital. ಇಲ್ಲಿಗೆ ಅಗತ್ಯವಿದ್ದ ಬೋನ್ ಮ್ಯಾರೋ ರಿಜಿಸ್ಟ್ರಿ ಯೋಜನೆಗಾಗಿ ಸಂಶೋಧನಾ ಸಾಧನಗಳನ್ನು ಪಡೆಯಲು ಬ್ಯಾಂಕ್ 49,97,573 ರೂಪಾಯಿಗಳನ್ನು ಕೊಟ್ಟು ಸಹಕರಿಸಿದೆ. ಕೇರಳದ ತ್ರಿಶೂರ್ನಲ್ಲಿರುವ ಪೇನ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ಸೊಸೈಟಿಗೆ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಬಳಸುವ ಮೈಂಡ್ ರೇ ಪ್ರೀಮಿಯಂ ಕಲರ್ ಡಾಪ್ಲರ್ ಮಾಡೆಲ್ Z5 ವೈದ್ಯಕೀಯ ಉಪಕರಣಕ್ಕೆ 6,30,000 ರೂಪಾಯಿಗಳನ್ನು ನೀಡಿ ಸಹಕರಿಸಿದೆ. കർണാടക ബാങ്കിൻ്റെ ഒരു വെഹിക്കിൾ കിട്ടുന്നത്, ഹോം കെയർ വെഹിക്കിളായിട്ട് കർണാടക ബാങ്കിൻ്റെ വെഹിക്കിൾ കിട്ടുന്നത്. ഞങ്ങളൊരു ടീമായിട്ടാണ് ഹോം കെയർ പോകുന്നത്. അതിലൊരു ഡോക്ടർ ഉണ്ടാവും, വോളണ്ടിയർ ഉണ്ടാവും, അതുപോലെ നഴ്സസ് ഉണ്ടാവും. ഡെയിലി രാവിലെ 9 മണി തൊട്ടിട്ട് 3 മണി വരെയാണ് ഞങ്ങളുടെ ഹോം കെയർ നടത്താറുള്ളത്. പിന്നെ കർണാടക ബാങ്കിൻ്റെ ഈ വെഹിക്കിൾ ഞങ്ങൾക്ക് കിട്ടിയത് വളരെ ഉപകാരപ്രദമാണ്. താങ്ക്സ് ടു കർണാടക ബാങ്ക്. ಕಳೆದ 10 ವರ್ಷಗಳಿಂದ ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನ ಉತ್ತೇಜಿಸಲು ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿ ಮತ್ತು ಕಾರ್ಯಾಗಾರಗಳನ್ನ ಒದಗಿಸಿ ವಿದ್ಯಾರ್ಥಿಗಳನ್ನ ಉದ್ಯೋಗಿಗಳನ್ನಾಗಿ ಮಾಡಲು ಚೆನ್ನೈನ ಹೆಲ್ಪ್ ಬ್ಲೈಂಡ್ ಫೌಂಡೇಶನ್ ಮಹತ್ವದ ಕೊಡುಗೆಯನ್ನ ನೀಡುತ್ತಿದೆ. இந்த பார்வை குறைபாடு உள்ள விஷுவலி இம்பேர்ட் சில்ட்ரனுக்கு காலேஜ் படிப்பு முடிக்கிறதுக்கு பண உதவி செய்கிறோம். Now I am doing BA English first year in Stella Maris College. I got this scholarship from last year. It was very useful for my studies. Karnataka Bank has been very kind to support this movement over the last few years, and we request them to continue this support and increase the team as well. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು 2000 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಪ್ರಾಚೀನ ಸಾಮಾಜಿಕ ಧಾರ್ಮಿಕ ಕೇಂದ್ರವಾಗಿದೆ. ಗ್ರಾಮೀಣ ಪ್ರದೇಶದ ಬಡ ರೋಗಿಗಳ ಅನುಕೂಲಕ್ಕಾಗಿ ಕರ್ನಾಟಕ ಬ್ಯಾಂಕ್ ವತಿಯಿಂದ ಕೊಟ್ಟಿರ್ತಕ್ಕಂತಹ ಡಯಾಲಿಸಿಸ್ ಮಿಷನ್ನು ಹಾಗೂ ಆಂಬ್ಯುಲೆನ್ಸನ್ನು ಸಮರ್ಪಕವಾಗಿ ಈ ಬಡ ರೋಗಿಗಳ ಅನುಕೂಲಕ್ಕಾಗಿ ಆಗ್ತಾ ಇದೆ. ದೂರದ ಬೆಂಗಳೂರು, ಮೈಸೂರು, ಹಾಸನ ಈ 80-90 ಕಿಲೋಮೀಟರ್ ದೂರಕ್ಕೆ ಹೋಗಿ ಡಯಾಲಿಸಿಸ್ ಅನ್ನು ಪ್ರತಿಯೊಬ್ಬರು ಮಾಡಿಸಬೇಕಾಗಿರುತ್ತೆ. Along with Karnataka Bank, so we are able to serve the needy people in this rural population. Thank you. ನನ್ನ ಮಗನಿಗೆ ಕಿಡ್ನಿ ಸಮಸ್ಯೆ ಕಾಣಿಸ್ಕೊಂಡು 6 ವರ್ಷ ಆಯಿತು. ವಾರಕ್ಕೆ 3 ಬಾರಿ ಬಂದು ಡಯಾಲಿಸಿಸ್ ಮಾಡಿಸ್ಕೊಂಡು ನನ್ನ ಮಗನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ನಾಟಕ ಬ್ಯಾಂಕ್ನ ಎಲ್ಲ ಸಿಬ್ಬಂದಿ ಮತ್ತು ಸಂಸ್ಥಾಪಕ ವರ್ಗದವರೆಗೂ ನನ್ನ ಅಭಿನಂದನೆಗಳು. First of all, let me say how grateful we are to the Karnataka Bank for having donated the state-of-the-art microscope. It's a Zeiss operating microscope. It's a massive donation from our point of view, and it helps us a lot in performing microsurgery, that is cataract surgery. Karnataka Hospital is a well-managed government hospital, so we have a pretty high load of cataracts. Good microscope like this is that it reduces our complication rate and gives good results. And the proof of that is that more and more people are flocking without too much publicity. Once again, let me express my gratitude to the Karnataka Bank management for aiding us in our endeavors.
They have assured us that they will always be with us even in the future. Thank you very much. ಪ್ರತಿ ತಿಂಗಳು 200ಕ್ಕೂ ಹೆಚ್ಚು ಡಯಾಲಿಸಿಸ್ ರೋಗಿಗಳು ಉಚಿತವಾಗಿ ಚಿಕಿತ್ಸೆ ಪಡೀತಾ ಇದ್ದಾರೆ. ತಿಂಗಳಿಗೆ ಸಾಧಾರಣ 2100ರಷ್ಟು ಡಯಾಲಿಸಿಸ್ ಸೈಕಲ್ಗಳು ಆಗ್ತಾ ಇದೆ. The ambulance with life-saving equipment, hospital with ventilators, defibrillators, central oxygen and everything. We had an inbuilt standing ambulance with ICU facility ready on March 21st. Believe me, that was the first ambulance in the state, thanks to Karnataka Bank again. First ambulance, private ambulance in the state with state-of-art equipment, and we transferred 2,000 patients free during the first wave and the second wave. Patients from Javadi, Kotigahar, Hornad, Kalsa, Kudremukh were shifted. Our success rate in saving the patient jumped from 65% to 92%. During the COVID second wave, a lot of people had economic problems because of the lockdown and other issues. Most of them lost their jobs. So it was, and the treatment we involved with COVID, the handling of the patients and everything was very costly. But with the ventilators which were provided by the Karnataka Bank, able to save many a life. Again, we are grateful to the Karnataka Bank for coming forward in donating these ventilators and helping us in saving lives. And wholeheartedly on behalf of the hospital staff and the management, I thank Karnataka Bank for their noble gesture, and we look forward for more such support from your end. Thank you very much. ಬಾಳೆಹೊನ್ನೂರು, ಜಯಪುರ ಮತ್ತು ಕೊಪ್ಪ ಮುಂತಾದ ಅಕ್ಕಪಕ್ಕದ ಪ್ರದೇಶಗಳ ಬಡ ರೋಗಿಗಳಿಗೆ ಕೈಗೆಟಕುವ ವೆಚ್ಚದಲ್ಲಿ ಡಯಾಲಿಸಿಸ್ ಸೌಲಭ್ಯಗಳನ್ನು ಒದಗಿಸಲು ಬಾಳೆಹೊನ್ನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ನಿರ್ಮಾಣಕ್ಕೆ ಬ್ಯಾಂಕ್ ರೋಟರಿ ಚಾರಿಟೇಬಲ್ ಟ್ರಸ್ಟ್ಗೆ 20 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನ ನೀಡಿ ಸಹಕರಿಸಿದೆ. ನಮಗೆ ಇಲ್ಲಿ ಸ್ವಂತ ಕಟ್ಟಡ ಇರಲಿಲ್ಲ, ಆಸ್ಪತ್ರೆಯಿಂದ ಕಟ್ಟಡ ಕೊಡ್ಲಿಕ್ಕೆ ಅವರ ಹತ್ರನೂ ಕಟ್ಟಡದ ವ್ಯವಸ್ಥೆ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಕರ್ನಾಟಕ ಬ್ಯಾಂಕನ್ನು ಅಪ್ರೋಚ್ ಮಾಡಿದ್ವಿ. ಅವರಿಗೆ MD ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ಪಾಸಿಟಿವ್ ಆಗಿ ನಮಗೆ ಒಂದು ಉತ್ತರವನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಅವರು 20 ಲಕ್ಷ ರೂಪಾಯಿಗಳನ್ನು ಕೂಡ ನಮಗೆ ಕೊಟ್ಟರು. ಜೊತೆಗೆ ಅವರೇ ಒಂದು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಡೆಯಿತು ಮತ್ತು ಈ ಭಾಗದ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ತುಂಬ ಅನುಕೂಲ ಆಗಿದೆ. ಹೊಯ್ಸಳ ಹೆಲ್ತ್ ಕೇರಲ್ಲಿ ನಾವು ಕಳೆದ 4.5 ವರ್ಷದಲ್ಲಿ ಸುಮಾರು ನಾವು 8,000 ಡಯಾಲಿಸಿಸ್ಗಳನ್ನು ನಾವು ಮಾಡಿದ್ದೇವೆ. ಆ 8,000 ಡಯಾಲಿಸಿಸಲ್ಲಿ 2,000 ಡಯಾಲಿಸಿಸ್ಸು ಕರ್ನಾಟಕ ಬ್ಯಾಂಕ್ನ ಕೊಟ್ಟಂತಹ ಡಯಾಲಿಸಿಸ್ ಮಿಷನ್ನಲ್ಲೇ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಜೊತೆಗೆ ಕಳೆದ 2 ಲಾಕ್ಡೌನ್ ಸಂದರ್ಭದಲ್ಲಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯ ಸಹಕಾರ ತೆಗೆದುಕೊಂಡು 1,200 ಡಯಾಲಿಸಿಸನ್ನು ನಾವು ಉಚಿತವಾಗಿ ಕೂಡ ಮಾಡಿರುತ್ತೇವೆ. ಈ ಎಲ್ಲ ಕೆಲಸಗಳಿಗೆ ನಮಗೆ ಸ್ಫೂರ್ತಿ ಕರ್ನಾಟಕ ಬ್ಯಾಂಕಿನ ಆಡಳಿತ ಮಂಡಳಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ದಾವಣಗೆರೆ ಡಿಸ್ಟ್ರಿಕ್ಟ್ ಹೊನ್ನಾಳಿ ತಾಲೂಕಿಂದ ನಾನಿಲ್ಲಿ ಹೊಯ್ಸಳ ಡಯಾಲಿಸಿಸ್ ಸೆಂಟ್ರಿಗೆ ಡಯಾಲಿಸಿಸ್ ಮಾಡಿಸ್ಕೊಳಕ್ಕೆ ಬರ್ತಾಯಿದ್ದೀನಿ. ಸುಮಾರು 1 ವರ್ಷದ ಮೇಲಾಯಿತು ನಾನಿಲ್ಲಿ ಡಯಾಲಿಸಿಸ್ ಸೆಂಟ್ರಿಗೆ ಬರ್ತಾಯಿದ್ದೀನಿ. ಹಾಗೂ ಈ ಒಂದು ಡಯಾಲಿಸಿಸ್ ಮಿಷನ್ಗಳನ್ನು ಕೊಟ್ಟಿರುವಂಥ ಕರ್ನಾಟಕ ಬ್ಯಾಂಕ್ನವ್ರಿಗೆ ನಾನು ವಂದನೆಗಳನ್ನು ಈ ಚಾನಲ್ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹುಬ್ಬಳ್ಳಿಯಲ್ಲಿ 2010ರಲ್ಲಿ ಪ್ರಾರಂಭವಾದ ಈ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಒಂದು ಸೇವಾ ಕೇಂದ್ರವಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ಕರ್ನಾಟಕ ಬ್ಯಾಂಕ್ನವರು 5 ಡ್ರಾಪ್ ಬೆಡ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಸೆಲ್ ಕೌಂಟರ್ ಅವರು ನಮಗೆ ಒದಗಿಸಿದ್ದಾರೆ. ಅದರ ನಂತರ ಆಕ್ಸಿ ಕಾನ್ಸಂಟ್ರೇಟರ್ ಅಂತ ಹೇಳ್ತಾ ಇದೀವಿ ನಾವು, ಫಿಲಿಪ್ಸಿನ ಆಕ್ಸಿ ಕಾನ್ಸಂಟ್ರೇಟರ್ 2 ಯೂನಿಟ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬಯೋಕೆಮಿಸ್ಟ್ರಿಯ ಮಷೀನ್ ಕೊಟ್ಟಿದ್ದಾರೆ. ಕರ್ನಾಟಕ ಬ್ಯಾಂಕ್ ಸುಮಾರು 12.5 ಲಕ್ಷದ CSR ಆಕ್ಟಿವಿಟೀಸ್ ನಲ್ಲಿ ಡೊನೇಷನ್ ಮಾಡಿದ್ದಾರೆ. ಅವರು ಕೊಟ್ಟ ನಂತರ ಸುಮಾರು 8,903 ಸಂಖ್ಯೆಗಳನ್ನ ಆ ಒಂದು ಕೊಟ್ಟ ಡ್ರಾಪ್ ನಿಂದ ನಾವು ರಕ್ತವನ್ನ ನಾವು ಡ್ರಾ ಮಾಡಿದೀವಿ. ಮತ್ತು ಕೋವಿಡ್ ಸಮಯದಲ್ಲಿ ಈ ಒಂದು ಆಕ್ಸಿ ಕಾನ್ಸಂಟ್ರೇಟರ್ ಇದೆ, ಬಹಳ ಅನುಕೂಲ ಆಯಿತು. ಇಲ್ಲಿಯವರೆಗೆ 144 ರೋಗಿಗಳನ್ನ ನಾವು ಈ ಫಿಲಿಪ್ಸ್ ಆಕ್ಸಿ ಕಾನ್ಸಂಟ್ರೇಟರ್ ಏನು ಕರ್ನಾಟಕ ಬ್ಯಾಂಕ್ನವರು ನಮ್ಗೆ ಕೊಟ್ಟಿದ್ದಾರೆ ಅದನ್ನ ನಾವು ಕೊಟ್ಟಿದ್ದೀವಿ. NICU is required for day-old child to very young. Within few days, the child health may get deteriorated. At that time, the facility of NICU, wherein we have ventilators and other monitoring system, is very important. The Karnataka Bank, they approved this scheme. So, with the corporate social responsibilities grant given by Karnataka Bank, KVG Medical College and Hospital is greatly benefited. ನಮ್ಮ ಗಿಲ್ಡ್ ಆಫ್ ಸರ್ವಿಸ್ ಸಂಸ್ಥೆಯು
ವಾಕ್ ಶ್ರವಣ ಕೇಂದ್ರವನ್ನು ಸ್ಥಾಪಿಸಿದೆವು. ಅದರ ಮೂಲಕ ಹಲವಾರು ಬಡ ಅಥವಾ ಯಾವುದೇ ಜಾತಿ ಮತ ಭೇದವಿಲ್ಲದೆ ವಾಕ್ ದೋಷ ಮತ್ತು ಶ್ರವಣ ದೋಷ ಇದ್ದ ಜನರು ಬಂದು ಅಲ್ಲಿ ನಮ್ಮ ಕೇಂದ್ರದಿಂದ ಟ್ರೀಟ್ಮೆಂಟನ್ನು ಪಡಿತಿದ್ರು. ಇಂಪಿಡೆನ್ಸ್ ಆಡಿಯೋಮೀಟರ್ ಎಂಬ ಒಂದು ಮೆಷಿನ್ ಹಾಳಾದಾಗ ಎಷ್ಟೋ ಜನ ಪೇಷಂಟ್ಗಳು ವಾಪಸ್ ಹೋಗಬೇಕಾಗಿ ಬಂತು. ಆಗ ನಮ್ಮ ಆಪತ್ ಬಾಂಧವರಾಗಿ ಬಂದದ್ದೇ ಕರ್ನಾಟಕ ಬ್ಯಾಂಕ್ ಆ ಮೆಷಿನ್ನ ಸಂಪೂರ್ಣ ಇದನ್ನು ಒದಗಿಸಿಕೊಟ್ರು. ಅದರಿಂದಾಗಿ ನಮಗೆ ಇವತ್ತು ಎಷ್ಟೋ ಮಂದಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ತುಂಬ ಸುಲಭ ಆಗಿದೆ. ಕರ್ನಾಟಕ ಬ್ಯಾಂಕಿಗೆ ನಾವು ಎಂದೆಂದಿಗೂ ಚಿರಋಣಿಗಳು.